ನಮಸ್ಕಾರ. ಅಕ್ಕ 2024ನಲ್ಲಿ ಭಾಗವಹಿಸುವ ಎಲ್ಲರಿಗೂ ಸುಸ್ವಾಗತ. ನಾವೀಗ ಹೋಗ್ತಾ ಇರೋದು ನಿಂಗವನ್ ಜಗತ್ಗೆ. ಯಾರ ನಿಂಗವನ? ಅದೇ ದಿನ ಬೆಳಗ್ಗೆ ಸುಪ್ಪಕ್ಕನ್ ಕೋಳಿಗಿಂತ ಮುಂಚೆ ಎದ್ದು ಕುಡಿದು ಬಿದ್ದಿರೋ ಗಂಡಗೆ ಕಾಫಿ ಮಾಡಿಕೊಟ್ಟು ಜಡೆಗೆ ಟೇಪ್ ಕಟ್ಕೊಂಡು ನಮ್ಮೆಲ್ಲರ ಮನೆ ಮುಸೆ ತಿಕ್ಕಿಗೆ ಬರ್ತಿದ್ಲಲ್ಲ, ಆ ನಿಂಗವ. ಓದು ಬರೆಯೋದು ಅಷ್ಟಕ್ಕಷ್ಟೇ ಆದರೂ ಸ್ಟ್ರೀಟ್ಸ್ನಲ್ಲಿದ್ದು ಸ್ಟ್ರೀಟ್ ಸ್ಮಾರ್ಟ್ ಆಗಿದ್ದಾಳೆ. ಕೋವಿಡ್ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಜನಕ್ಕೆ ವರ್ಕ್ ಫಾರ್ ಹೋಮ್ ವಿಡಿಯೋಸ್ ಮಾಡಿ ಟಿಕ್ಟಾಕ್ ಯೂಟ್ಯೂಬ್ನಲ್ಲಿ ಫೇಮಸ್ ಇನ್ಫ್ಲೂಯೆನ್ಸರು. ಈಗ ಅಕ್ಕದವರು ಮೇಡ್ ಇನ್ಫ್ಲೂಯೆನ್ಸರ್ ಅಂತ ಸೆಲೆಬ್ರಿಟಿ ಥರ ಅಕ್ಕ ಕಾನ್ಫರೆನ್ಸಲ್ಲಿ ವರ್ಕ್ಶಾಪ್ ಮಾಡ್ಸೋಕ್ಕೆ ಕಳ್ಸ್ಕೊತಾ ಇದ್ದಾರೆ. ಅವಳು ಕೆಲಸ ಮಾಡೋ ಇಂಡಿಯಾ ಮನೆಗೆ ಬಾಯ್ ಹೆಂಗ್ ಮಾಡ್ತಾಳೆ ನೋಡೋಣ ಬನ್ನಿ. ಸೀನ್ 1, ಇಂಡಿಯಾ ಮನೆ. ಹಲೋ ಹಲೋ, ಕೇಳಿಸ್ತಿದೆಯಾ ಸರಿಗೆ? ನಿಂಗೆ ಸದ್ಯ ಬಂದ್ಯಾ ತಾಯಿ? ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀಯೋ ಅನ್ಕೊಂಡೆ. ನಿಮ್ಮನೆ ತಪ್ಪಿಸ್ಕೊಳಕಾಯ್ತದ? 40 ವರ್ಷದಿಂದ ನಮ್ಮ ಅಮ್ಮನ ಕಾಲದಿಂದ ಮುಸ್ರತಿಕ್ಕ ಬಂದಿದ್ದೀವಿ. ಫೋನಲ್ಲಿ ಲೊಕೇಶನ್ ಶೇರ್ ಮಾಡಿದ್ದೆ, ನೋಡ್ಬೇಡ್ವ ನೀವು? ನೀನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿಬಿಟ್ಟು ತುಂಬ ಹೈ ಫಂಡ್ ಆಗೋಗಿದ್ಯಾ. ಫೋನಲ್ಲಿ ಲೊಕೇಶನ್ ಶೇರ್ ಮಾಡೋದು ಬಿಟ್ಟು ನಾನು ಇರೋ ಲೊಕೇಶನ್ ಹಬ್ಬ ಸಾಕು. ನೀ ಬರ್ತೀಯ ಅಂತ ನೊರೆ ಕಾಫಿ ಆಮೇಲೆ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ, ತರ್ತೀನಿ ತಡಿ. ಅವ್ವ, ಉಪ್ಪಿಟ್ಟೆಲ್ಲ ಬೇಡ ಕಣ್ರವ. ಈ ಒಮ್ಮನ್ ನೀರು ಕಾಫಿ ಸಪ್ಪೆ ಉಪ್ಪಿಟ್ಟು ತಿಂದು ತಿಂದು ಗಂಡ ಒಟ್ಟಕ್ಕನ್ಬಿಟ್ಟವನೆ. ಅವ್ವ ಬಂದ್ರವ, ನಾನು ಇಂಟರ್ನೆಟ್ ಫಾಸ್ಟಿಂಗ್ ಮಾಡ್ತೇನಿ, ಇದೆಲ್ಲ ಬೇಕಾಗಿಲ್ಲ, ಬನ್ನಿ ಉಪ್ಪಿಟ್ಟು. ಇಂಟರ್ನೆಟ್ ಫಾಸ್ಟಿಂಗ್ ಅಂದರೆ? ಓ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀಯಾ? ಅದು ಮಾಡ್ತೀವಿ, ಆದರೆ ನಾನೀಗ ಹೇಳ್ದು ಇಂಟರ್ನೆಟ್ ಫಾಸ್ಟಿಂಗ್. ಇಂಗ್ಲೀಷ್ ಕಲ್ತ್ಕೊಳ್ಳಿ. 8 ಗಂಟೆ ಉಣ್ಣೆದು 12 ಗಂಟೆ ಒಟ್ಟಿಗಿಟ್ಟಿಲ್ಲ. ನಮ್ಮವ್ವ ಪಾಪ ಕಾಸಿಲ್ಲ ಅಂತ ಮಾಡೋಳು. ನಾನು ಯೂಟ್ಯೂಬ್ನಾಗ ಸಂದ ಕಾಣಬೇಕು ಅಂತ ಮಾಡ್ತೀನಿ ಉಪಾಸನ. ಹಣೆ ಬರ. ಇಂಟರ್ಮಿಟೆಂಟ್ ಫಾಸ್ಟಿಂಗಾ? ನನಗೆ ಇಂಗ್ಲೀಷ್ ಕಲ್ತ್ಕೊಳ್ಳಿ ಅಂತ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಲ್ಲ ಶುರು ಮಾಡಿದ್ದು. ನಮ್ಮ ಇಂಡಿಯಾನಲ್ಲಿ ಏಕಾದಶಿ, ಸಂಕಷ್ಟ ಚತುರ್ಥಿ ಅಂತ ಯಾವಾಗ್ಲಿಂದನೋ ಇದೆ. ಈ ವಯಸ್ಸಾಗೋಗಿದೆ ಮುದ್ಕಮ್ಮಂಗೆ, ಮಾತುಕತೆ ನಿಂತೋಗದೆ. ಅಪ್ಪ ಅಮ್ಮ ಹೇಳೋದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಹೇಳಿದ್ದೆಲ್ಲ ಮಾಡ್ತಾರೆ. ಹೆಂಗೆ ಮಲ್ಕೊಳ್ಳೋದು, ಹೆಂಗೆ ಎದ್ದೇಳೋದು, ಹೆಂಗೆ ಹಲ್ಲುಜ್ಜೋದು, ಹೆಂಗೆ ತುಟಿಗೆ ಬಣ್ಣ ಮೆತ್ಕೊಳ್ಳೋದು, ಆಮೇಲೆ ಇದಕ್ಕೆ ಏನೋ ಸೆಲ್ಫಿಗೆ ಪೌಟ್ ಅಂತೆ, ಪೌಟು ಅಂತ ಮೂತಿ ಮುಂದೆ ಮಾಡಿಕೊಂಡು ಕೋತಿ ಮರಿ ಥರ ಕಾಣ್ತಾರೆ. ಅಯ್ಯೋ ದೇವ್ರೆ. ಅದು ಸರಿ, ಇವಾಗ ನಿಂಗೆ ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಈ ಯೂಟ್ಯೂಬ್ನ ಸೈಡಸಲ್ಲು ಅಂತ ಕೋವಿಡ್ ಟೈಮ್ನಾಗ ಶುರು ಮಾಡಿದೆ. ಈ ಕಟ್ರಿನ ಕೈಪು, ಕಿಚನ್ ಉಜ್ಜೋದು, ಅಲಿಯಾ ಬಟ್ಟು ಬಚ್ಚಲು ತಿಕ್ಕೋದು ಎಲ್ಲ ವೈರಸ್ ಆಗೋಯ್ತಲ್ಲ, ಹಂಗೆ ನಂದು ವೈರಸ್ ಆಗಲಿ ಅಂತ ಮೈಡ್ ಫಾರ್ ಯು ಅಂತ ಶುರು ಮಾಡಿದೆ. ಎಲ್ಲ ವೈರಸ್ ಆಗಿ 1 ಮಿಲಿಯನ್ ಫಾಲೋವರ್ಸ್ ಅವ್ರೆ. ಜಾಣೆ. ಇಂಗ್ಲಿಷ್ ಬರ್ದೇ ಇದ್ರು ಮೇಡ್ ಫಾರ್ ಯು, MAID, ಮೇಡ್ ಫಾರ್ ಯು ಹ್ಯಾಂಡಲ್ ಚೆನ್ನಾಗಿ ಮಾಡಿದ್ಯಾ. ಹ್ಞೂ ಕಣ್ರವ, ಗಂಡೈಕಳೆ ಜಾಸ್ತಿ. ಬೇರೆ ಬೇರೆ ದೇಶದಿಂದ ಕೆಲಸ ಹೆಂಗೆ ಮಾಡೋದು ಮನೆದು ಅಂತ ನೋಡ್ತವ್ರೆ. ನೋಡಿದ್ರೆ ಎಷ್ಟು ಇಂಟ್ರೆಸ್ಟ್ ಮಾಡಿಕೊಂಡು. ಅಯ್ಯೋ ಪೆದ್ದೆ,
ಆ ಗಂಡಸ್ರೆಲ್ಲ ನೀನ್ ಮನೆ ಕೆಲಸ ಕಲ್ತ್ಕೊಳಕ್ಕಲ್ಲ ವಿಡಿಯೋ ನೋಡ್ತಾ ಇರೋದು. ಫ್ರೆಂಚ್ ಮೇಡು ಶಾರ್ಟ್ ಸ್ಕರ್ಟ್ ಹಾಕೊಂಡು ನುಲಿಯಕ್ಕೆ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದಾರೆ. ಹಂಗಾರೆ ಅವರೆಲ್ಲ ಅಲ್ಕಟ್ ನನ್ನ ಮಕ್ಕಳ. ಕಣೆ, ಬೇಕಿತ್ತ ನಿಂಗೆ ಈ ವಯಸ್ಸಲ್ಲಿ? ನಂಗೇನು ವಯಸ್ಸಾಗಿದ್ಯವ? 20 ಮ್ಯಾಕ್ 25 ಅಷ್ಟೇ. ಯಾವನೇ ಆಕಾರ ನೋಡ್ಕೊಳ್ಳಿ, ನಾನು ದುಡ್ಡು ಎಣಿಸ್ಕೊತೀನಿ. ನೀವು ಎಲ್ಲ ಲೈಕು ಸೇರು ಆಮೇಲೆ ಗಂಟೆ ಬಡೀರಿ. ಏನ್ ಹೇಳ್ತಾ ಇದ್ಯಾ? ಅದೇ ಈ ಸಬ್ಸ್ಕ್ರೈಬರ್ ಎಲ್ಲ ಹೇಳ್ತಾರಲ್ಲ, ಲೈಕು ಸೇರು ಸಬ್ಸ್ಕ್ರೈಬು ಆಮೇಲೆ ಇಟ್ಟ ಬೆಲ್ ಐಕಾನು ಅಂತ, ಅದನ್ನ ಕನ್ನಡದಾಗೆ ಸ್ಪಷ್ಟವಾಗಿ ಹೇಳ್ದೆ, ಗಂಟೆ ಹೊಡೀರಿ ಅಂತ. ನೀನು ಹಿಂಗೆ ಗಂಟೆ ಹೊಡಿಸ್ತಾ ಇರೋ, ಮಾಡ್ತಾರೆ ಮುಖಕ್ಕೆ ಮಂಗಳಾರತಿ. ಇದೆಲ್ಲ ಸಾಕು, ನಿಲ್ಸು. ಸಾಕು ನಿಲ್ಸು ಅಂದ್ಬಿಟ್ರೆ ನೀವು ಕೊಡೋ ಸಂಬಳದಾಗೆ ನನ್ನ ಮಗಳು ಈ ಸ್ಕೂಲ್ ಯೂನಿಫಾರ್ಮ್ಗೆ ಬರೋಕ್ಕಿಲ್ಲ. ನಾನು ಈ ಇನ್ಫ್ಲೂಯೆನ್ಸರ್ ದುಡ್ಲೇ ಅವಳನ್ನ ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೀನಿ. ಅಮೇರಿಕಾಗೆ MS ಮಾಡಕ್ಕೆ ಕಳಿಸೀನಿ. ಈಗ ಅಮೇರಿಕನಾಗೆ ಸಾಫ್ಟ್ವೇರ್ ಎಲ್ಲ ಸಾಫ್ಟಾಗಿ ಹೋಗ್ಬಿಡ್ತಲ್ಲ, ಎಲ್ಲ ಕೆಲಸ ಹೊಂಟೋಗೋದಂತೆ. ಅದಕ್ಕೆ ನೀನೇ ದುಡ್ಡು ಕಳಿಸು ಅಂತ ಕೇಳ್ತಾವಳೆ. ಈ ಇನ್ಫ್ಲೂಯೆನ್ಸರ್ ದುಡ್ಲೇ ಅವಳನ್ನ ಅಮೇರಿಕನಾಗ ಸಾಕ್ತಾ ಇನಿ. ನನ್ನ ನಿಲ್ಸು ಅನ್ನೋ ಬದಲು ನೀವು ಶುರು ಹಚ್ಕೊಳ್ಳಿ. ಅಮ್ಮ ತಾಯಿ, ನನಗಿರೋ ಕೆಲಸನೇ ಸಾಕು. ಕಂಡಿದ್ದೀನಿ ನಿಮ್ಮ ಕೆಲಸ. 2 ಮಕ್ಕಳನ್ನ ಮದುವೆ ಮಾಡಿಸಿ ಅಮೇರಿಕ ಕಳಿಸ್ಬಿಟ್ರಿ. ಈಗ ದಿನ ಬೆಳಗ್ಗೆ ವಾಟ್ಸಪ್ ಕಾಲು, ಆಮೇಲೆ ಬೆಳಗ್ಗೆ ಬರ್ತಾನಲ್ಲ ಅವನು, ದಂಟನ್ ಸೊಪ್ಪು, ಕಿರ್ಕಿರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತ ಅವನ್ ತವ ದಂಟನ್ ಸೊಪ್ಪು ಡೀಲು. ನಿಂಗೆ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಕಿಟಿ ಪಾರ್ಟಿ ಮಾಡ್ತೀನಿ, ವರ್ಲ್ಡ್ ಪಾಲಿಟಿಕ್ಸ್ ಮಾತಾಡ್ತೀನಿ, ಇಂಟರ್ನ್ಯಾಷನಲ್ ಡೀಲ್ಸು, ಶಿಪ್ಪಿಂಗು ಎಲ್ಲ ಮಾಡ್ತೀನಿ. ತುಂಬ ಬ್ಯುಸಿ ಕಣೆ. ನಿಮ್ಮ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಜೊತೆ ಅದೇನು ಮಾತಾಡ್ತೀರಿ ಅಂತ ನನಗೆ ಗೊತ್ತಿಲ್ವೇ? ಅಮೇರಿಕನಾಗ ಯಾರಿಗೆ ಕೆಲಸ ಹೊಂಟೋಯ್ತು, ಯಾರಿಗೆ ಡೈವೋರ್ಸ್ ಆಗೋಯ್ತು, ಯಾರಿಗೆ ಗ್ರೀನ್ ಕಾರ್ಡ್ ಸಿಕ್ಕಿಲ್ಲ, ಇದೇ. ಇದು ಬಿಟ್ರೆ ಬೆಂಗಳೂರಿನಾಗೆ ಎಲ್ಲಿ ಸಂದಕ್ಕೆ ಚಟ್ನಿ ಪುಡಿ ಸಿಗ್ತದೆ, ಎಲ್ಲಿ ನಿಪ್ಪಟ್ಟು ಸಿಗ್ತದೆ, ಎಲ್ಲಿ ಕಾಂಗ್ರೆಸ್ ಕಳೆಕಾಯಿ ಸಿಗ್ತದೆ ಅಂತ ಹುಡುಕಿ ಪಾರ್ಸಲ್ ಮಾಡಿ ಬಂದೈತಲ್ಲ ಗರುಡ ಬೇಗ, ಅದರಲ್ಲಿ ಕಳಿಸ್ತಾ ಇರೋದು. ಈ ಗರುಡ ಬೇಗ ಬಂದ್ಯಾಕೆ ನಮ್ಮ ಇಂಡಿಯಾದೆಲ್ಲ ಅಮೇರಿಕಾಗೆ ಆರಿಸ್ತಾ ಇರೋದೆ. ಅದೇನೋ ಕರೆಕ್ಟ್ ಕಣೆ. ಗರುಡ ಬೇಗ ಬಂದಮೇಲೆ ವಿಷ್ಣು ಪರಮಾತ್ಮ ಪಾಪ ಗರುಡನ್ನೇ ಅಮೆರಿಕ ಕಳಿಸ್ಬಿಟ್ಟು ಕಾಯ್ತಾ ಕೂತಿರ್ಬೇಕು. ವಿಷ್ಣು ಪರಮಾತ್ಮ ಗರುಡನ್ ಕಾಯ್ತಾ ಇದ್ರೆ ಕಾಯ್ತಾನೆ ಇರ್ಬೇಕಾಯ್ತದೆ. ಅವನು ಊಬರ್ ಹತ್ಕ ಹೋಯ್ತಾ ಇರ್ತಾನೆ. ನನ್ನ ಊಬರು ಬಂತು, ಬರ್ತೀನಿ, ಮರಿಬೇಡಿ. ನನ್ನ ಅಕ್ಕ ಇನ್ಫ್ಲೂಯೆನ್ಸರು ಅಂತ ಕರೆದವ್ರೆ, ಮೇಡ್ ಇನ್ಫ್ಲೂಯೆನ್ಸರು ಅಂತ. 1 ತಿಂಗಳು ಅಮೇರಿಕಾ ಟೂರ್ ಮುಗಿಸ್ಕ ಬರ್ತೀನಿ. ನಿಂಗೂ ವೀಸಾ ಸಿಕ್ತಾ? ವೀಸಾ ಏನು, ಗ್ರೀನ್ ಕಾರ್ಡು ಕೊಡ್ತೀನಿ ಅಂದರು. ಈ ಪೂಜಾರಪ್ಪಂಗೆ ಸ್ಪೆಷಲ್ ಕ್ಯಾಟಗರಿಲಿ ಕೊಡ್ತಾರಲ್ಲ ಹಂಗೆ. ನಾನೇ ಅವ್ರ ಪ್ರೆಸಿಡೆಂಟ್ ಡಿಬೇಟ್ ನೋಡ್ಬಿಟ್ಟು ಒಬ್ಬಂಗೆ ಅರುಳೋ ಮರುಳೋ ಅಂತ ಉರುಳಿಸ್ಬಿಟ್ಟವ್ರೆ, ಇನ್ನೊಬ್ಬಂಗೆ ಐಲೋ ಜೈಲೋ ಅಂತ ಸೂಟ್ ಮಾಡಿಬಿಟ್ಟವ್ರೆ. ಅಮೇರಿಕನಾಗೆ ಗನ್ನ ಕಳ್ಳೆಪುರಿ ಥರ ಮಾಡ್ತಾರಲ್ಲ, ಅದಕ್ಕೆ ನಿಮ್ಮ ಗ್ರೀನ್ ಕಾರ್ಡ್ ನೀವೇ ಮಡಿಕಳಿ ಅಂದ್ಬಿಟ್ಟೆ. ಹಾಳಾಗೋಗ್ಲಿ, ನಮ್ಮನೆ ಕೆಲಸ ಬಿಡಬೇಡ. ಅಲ್ಲ, ಹೇಗೂ ಹೋಗ್ತಿದ್ಯಲ್ಲ, ಒಂದು ಸ್ವಲ್ಪ ಕಾಂಗ್ರೆಸ್ ತಗೊಂಡು ಹೋಗ್ತೀಯಾ? ಕಾಂಗ್ರೆಸ್ ವಿಚಾರನೇ ಎತ್ಬಿಡಿ. ಇಂಡಿಯಾಲು ಕಮಲ ಉಳ್ಕೊಂಡೈತೆ, ಅಮೇರಿಕಾಲು ಕಮಲ ಅರಳುತ್ತಾವಳೆ. ನನ್ನ ಸೂಟ್ ಕೇಸ್ ತುಂಬ ನನ್ನ ಬಿಸ್ನೆಸ್ ಕಾರ್ಡೇ ಐತೆ. ನನ್ನ ಮಗಿಗೆ ನಾನು ಗರುಡ ಬೇಗಾಲಿ ಕಳಿಸ್ತಾ ಇದ್ದೀನಿ, ನಿಮ್ಮದು ಬೇರೆ. ಬರ್ತೀನಿ. ಈ ಒಮ್ಮ ಕಾಂಡಮ್ಮ ಕಟ್ಕೊಂಡು ದುಡ್ಡು ಎಡ್ಸ್ಕೊತ ಕುಂತವಳೆ, ಆದ್ರೂ ಚಿಲ್ಲರೆ ಬುದ್ಧಿ ಬಿಡಕ್ಕಿಲ್ಲ. ಅಮೆರಿಕ ಹೊರಟಿರೋ ನಿಂಗವ ಬೆಂಗಳೂರು ಟರ್ಮಿನಲ್ 2 ನಲ್ಲಿ ಕ್ರಿಸ್ಟಲ್ ಶಾಂಡಲಿಯರ್ಸ್, ಫೌಂಟೇನ್ ವಾಟರ್ಫಾಲ್ಸ್,
ಟಚ್ ದಿಸ್ ಪಾಸಿಟಿವ್ ಡ್ರೈವರು ನೋಡಿ ರಿಚ್ಮಂಡ್ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಅಯ್ಯೋ ಇಷ್ಟೇನ ಅಮೆರಿಕ ಬೇಳೆ ಕಾಲು ಅನ್ಕೊಂಡ್ಲು. ಕೈ ಡ್ರೈ ಮಾಡಕ್ಕೆ ಪೇಪರ್ ಇಟ್ಟಿದ್ದಾರೆ, ಸೆಲ್ ಫೋನ್ ಚಾರ್ಜ್ ಮಾಡಕ್ಕೆ 4 ಔಟ್ಲೆಟ್, ಕಾರ್ಪೆಟು ಹಳೇದು. ಟಿಕ್ ಟಾಕ್ ನೋಡಿ ಪಿಕಪ್ಗೆ ಯಾವುದೋ ಲಿಮೋಸಿನ್ ಬರತ್ತೆ ಅನ್ಕೊಂಡಿದ್ಲು. ಆದ್ರೆ ಹೋಸ್ಟ್ ಫ್ಯಾಮಿಲಿಗೆ ಹೇಳಿ ಅಕ್ಕದವರು ಯಾವುದೋ ಸೆಕೆಂಡ್ ಹ್ಯಾಂಡ್ ಟೆಸ್ಲಾ ಅದು ಮಾಡೆಲ್ 3 ಕಳ್ಸಿದ್ರು. ಹಂಗೂ ಹಿಂಗೂ ಮನೆಗೆ ಬಂದು ಅಲ್ಲೇನಾಗತ್ತೆ ನೋಡೋಣ ಬನ್ನಿ. ಸೀನ್ 2 ಅಮೆರಿಕ ಮನೆ. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಕೂದಲಿಗೆ ಟೌಲ್ ಕಟ್ಕೊಂಡು ಪ್ರೀತಿಯಿಂದ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಹಿಡ್ಕೊಂಡು ಏನು ಅಂದರೆ ಅಂತ ಬರ್ತಾಳೆ ಅಂದರೆ ಸ್ನಾನ ಮಾಡ್ಕೊಂಡ್ಬಿಟ್ಟು ರೋಪ್ ತಗ್ಲಾಕೊಂಡ್ಬಿಟ್ಟು ನನ್ನ ಮೇಲೆ ದಿನ ಪೂರ್ತಿ ಬರೀ ರೋಪ್ ಹೊಡ್ಕೊಂಡು ಟೌಲು ನನ್ನ ಹೆಗಲ ಮೇಲೆ ಹಾಕಿ ಏನು ಅಂದರೆ ಇರಲಿ, ಏನು ತಂದ್ರಿ ಹೇಳೋದೇ ಆಗೋಯ್ತು. ಈ ನಿಂಬೆ ಹಣ್ಣು ಹಿಂಡು ಹೆಂಡತಿ ಬಂದ್ಲು ನೋಡು, ಬಾಳು ಹಾಳು ಇದಿ ಪಾಲು. ಈ ನಿಂಬೆ ಹಣ್ಣು ಹಿಂಡು ಹೆಂಡತಿ ಬಂದ್ಲು ನೋಡು, ಬಾಳು ಹಾಳು ಇದಿ ಪಾಲು. ನಮಸ್ಕಾರ ಬುದ್ಧಿ. ಓಹೋ ಬಾಮ್ಮ ಬಾಮ್ಮ, ನಿಂಗಮ್ಮ ಇವಾಗಿದ್ಯಾ? ಬಾ ಬಾ ಬಾ, ನಾವು ಹೋಸ್ಟ್ ಫ್ಯಾಮಿಲಿ. ನನ್ನ ಹೆಂಡತಿ ಹೇಳಿದಾಳೆ ನೀನು ಚೆನ್ನಾಗಿ ನೋಡ್ಕೊ ಅಂತ. ಬಾ ಬಾ ಬಾ. ನಿದ್ದೆ ಬಂತಮ್ಮ? ನಿದ್ದೆ ಏನೋ ಬಂತು, ಆದರೆ ನಿಂಬೆಹಣ್ಣು ಅಡುಗೆ ಎಚ್ಚರ ಆಗೋಯ್ತು. ಬೆಳಗ್ಗೆ ಎದ್ದು ದೇವ್ರ ಹಾಡು ಹೇಳಬೇಕು. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ನಿಂಬೆಹಣ್ಣು ಹಾಡೆಲ್ಲ ರಾತ್ರಿ 2 ಪೆಗ್ಗಾದ್ಮೇಲೆ ಹೇಳೋದು. ನಿಮಗೆ ದೇವ್ರ ಹಾಡು ಬರಲಿಲ್ಲ ಅಂದರೆ ಈ ಸಿನಿಮಾದಾಗ ಐತಲ್ಲ ದೇವ್ರ ಹಾಡು, ಅದನ್ನೇ ಹೇಳಿ. ಪೂಜೆ ಮಾಡಕ್ಕೆ ಬಂದೀವ್ನಿ, ಹೂಗಳ ತಂದೀವ್ನಿ, ಪೂಜೆ ಮಾಡಕ್ಕೆ ಬಂದೀವ್ನಿ, ಹೂಗಳ ತಂದೀವ್ನಿ, ದರುಸನ ಕೋರಿ. ಮುಂದೆ ಹೆಂಗೆ ಬರ್ತದೆ? ದರುಸನ ಕೋ. ಈ ಹಾಡು ಕೇಳ್ತಾ ಇದ್ರೆ ಕಲ್ಪನೆ ಕರೆದಂಗಾಗಿ ದರ್ಶನ ಕೊಡಕ್ಕೆ ಮುಸ್ರಿನೇ ಬಂದ್ಬಿಟ್ಟ. ನಿಂಗಮ್ಮ ಚೆನ್ನಾಗಿದ್ಯಮ್ಮ? ನೀನು ತಲೆಗೆ ಬಂದು ಕೂದಲು ಟವಲ್ ಕಟ್ಕೊಂಬಂದ್ಬಿಡು. ನೀ ಯಾವ ಹಾಡು ಬೇಕಾದ್ರೂ ಹೇಳ್ತೀನಿ. ಏಯ್ ಎಟ್ಲ ಕೈನ ಹೆಂಗೈತೆ ಮೈಗೆ? ನಾನು 10 ಮನೆ ಮುಸ್ರೆ ತಿಕ್ಕದವಳು, ಚಾಮರಾಜಪೇಟವಳು. ಈ ಕೈ ಬಿಡೋದು ಕಣ್ಣಾಯಿಸೋದೆಲ್ಲ ಕಂಡು ಬಿಟ್ಟವಳು. ಮರವಾದೆ ಇದ್ರೆ ಸರಿ. ಎಲ್ಲಿ ನಿಮ್ಮ ಹೆಂಡ್ರು? ಸಾರಿ ಕಣವ ನಿಂಗಮ್ಮ, ನನಗೆ ಈ ನಿನ್ನ ಕಲ್ಪನೆ ಗೆಟಪ್ ನೋಡ್ಬಿಟ್ಟು ಸೆಟಪ್ ಮಾಡಕ್ಕೆ ಮುಸ್ರಿನೇ ಬಂದ್ಬಿಟ್ಟ ಮೈ ಮೇಲೆ. ಸಾರಿ. ಅಯ್ಯೋ ನನ್ನ ಹೆಂಡತಿ ಬೆಳಗ್ಗೆನೆ ಕಾಲು ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ನೀನು ಎದ್ಮೇಲೆ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದಾಳೆ. ನಿನಗೆ ಕಾಫಿ ಮಾಡ್ಕೊಡು ಅಂತ ಹೇಳಿದ್ದಾಳೆ. ನಿನಗೆ ಕಾಫಿಗೆ ಹಾಲು ಹಾಕ್ಕೊಡ್ಲಮ್ಮ? ಹಾಲು ಹಾಕ್ತೆ ಕಾಫಿ ಹೆಂಗೆ ಮಾಡಿರಿ? ಹಾಲು ತಗೋತೀಯಾ? ನಿನಗೆ ಓಟ್ ಮಿಲ್ಕಾ, ಸೋಯ್ ಮಿಲ್ಕಾ, ಆಲ್ಮಂಡ್ ಮಿಲ್ಕಾ ಅಥವಾ 1% 2% ಮಿಲ್ಕ್ ಹಾಕ್ಕೊಡ್ಲಾ? 100% ಕೌ ಮಿಲ್ಕು ನೊರೆ ಹಾಕಿ. ಸರಿ. ನಿನಗೆ ಶುಗರು, ನಿನಗೆ ಕೇನ್ ಶುಗರು, ಬ್ರೌನ್ ಶುಗರು ಅಥವಾ ಮಂಕ್ ಶುಗರ್ ಹಾಕೋದ್ವಾ? ಈ ಮಂಕ್ ಶುಗರ್ ತಿಂದು ಮಂಕ್ ಬಿಡ್ಬಿಟ್ಟದೆ. ಕಬ್ಬಿನ ಶುಗರ್ 2 ಚಮಚ. ಸರಿ. ಈ ಒಪ್ಪ ನನಗೆ ಹಾಲು ಸಕ್ಕರೆ ಹಾಕ್ತೆ ಡಿಕಾಕ್ಸನ್ನ ಕುಡಿಸ್ಬಿಡ್ತಾ ಇದ್ದ. ಈ ಗಂಡಸರಿಗೆ ಈ ಕೆಲಸ ಹೇಳಿದ್ರೆ ಇದೇ ತೊಂದರೆ. ಫಸ್ಟು ಇದೆಲ್ಲಿ, ಆಮೇಲೆ ಅದೆಲ್ಲಿ, ಆಮೇಲೆ ಇದಿಲ್ಲ, ಆಮೇಲೆ ಅದಿಲ್ಲ, ನಾವೇ ಮಾಡ್ಬಿಡೋದು ವಾಸಿ. ಕಾಫಿ ಕುಡಿ. ಪರವಾಗಿಲ್ಲ. ಹಣ್ಣು ಹೋಲ್ ಮಿಲ್ಕ್ ಕುಡ್ಕೊಂಡು ಕೇನ್ ಶುಗರ್ ತಿನ್ಕೊಂಡೆ ಫಿಗರ್ ಚೆನ್ನಾಗಿ ಮೇಂಟೈನ್ ಮಾಡಿದೆ. ನನ್ನ ಹೆಂಡತಿ ನೋ ಶುಗರ್ 0% ಮಿಲ್ಕ್ ಕುಡ್ಕೊಂಡೆ ಪರ್ಸ್ನಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿ. ನಿಂಗಮ್ಮ ಕಾಫಿ ಚೆನ್ನಾಗಿದೆಯಾ? ಕಪ್ಪೆನ ಸಂದಾಗೈತೆ, ಕಾಫಿ ಕಲಗಚ್ಚು. ಹೌದಮ್ಮ,
ದೇಶದಲ್ಲೆಲ್ಲ ಹೊರಗಡೆಯಿಂದ ಚೆನ್ನ, ಹೆಣ್ಣು ಹಣ್ಣು ಎಲ್ಲ ಹೊರಗಡೆಯಿಂದ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಬರೀ ಕಲ್ಗಚ್ಚಿ. ಈ ಕಾಪಿ ಎಲ್ಲ ಇಷ್ಟು ಚೆನ್ನಾಗಿರ್ಲಿಲ್ಲ, ಕಪ್ಪು ಇಷ್ಟು ಕ್ಲೀನಾಗಿ ಮಡಗಿದಿರಲ್ಲ. ನಿಮ್ಮ ಮನೇಲಿ ಮುಸ್ರಿ ತಿಕ್ಕೋರು ಯಾರು? ಮುಸ್ರೆ ತಕ್ಕೋ ಮುಸ್ರಿ ನಾನೇ. ಡಿಶ್ ವಾಷರ್ ಮಡಿಕೊಂಡಿಲ್ವಾ? ಅಯ್ಯೋ ಇದೆಯಮ್ಮ ಡಿಶ್ ವಾಷರು, ಆದರೆ ನನ್ನ ಹೆಂಡತಿ ಡಿಶ್ನೆಲ್ಲ ಮೊದಲು ನನ್ನ ಕೈಯಲ್ಲಿ ಚೆನ್ನಾಗಿ ವಾಶ್ ಮಾಡಿಸಿ ಆಮೇಲೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಅದನ್ನೆಲ್ಲ ತಿರ್ಗಾ ಡಿಶ್ ವಾಷರ್ಗೆ ಹಾಕಿ ವಾಶ್ ಮಾಡಿಸ್ತಾಳೆ. ಹಂಗಾರೆ ಕಸ ಗುಡಿಸೋದು ಮನೆ ಸಾರಿಸೋದು ಎಲ್ಲ ನೀವೆಯಾ? ಅಯ್ಯೋ ಇಲ್ಲ ಅಮ್ಮ, ಅದಕ್ಕೊಂದು ಇದೆಯಮ್ಮ ರೂಂಬಾ ಅಂತ ವ್ಯಾಕ್ಯೂಮ್ ಕ್ಲೀನರು. ಅದು ಎಲ್ಲ ಮನೆಯೆಲ್ಲ ನನ್ನ ಈ ತುದಿಯಿಂದ ಆ ತುದಿ, ಆ ತುದಿಯಿಂದ ಈ ತುದಿ ನಂತರನೇ ನ್ಯಾತಾಡ್ತಿರತ್ತೆ. ಸಂಧಿ ಎಲ್ಲ ಕ್ಲೀನ್ ಮಾಡ್ತದ? ಅಯ್ಯೋ ಸಂಧಿ ಎಲ್ಲ ಹುಡುಕೊಂಡು ಹೋಗಿ ನಿನಗಿಂತ ಚೆನ್ನಾಗಿ ಕ್ಲೀನ್ ಮಾಡತ್ತಮ್ಮ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆರ್ಟಿಫಿಷಿಯಲ್ದು ನಾನು ಕಿವಿಗೆ ಹಾಕೊಳಕ್ಕಿಲ್ಲ, ನೀವು ಇಂಟೆಲಿಜೆನ್ಸ್ನೇ ಆರ್ಟಿಫಿಷಿಯಲ್ ಮಾಡ್ಕಕ್ ಕುಂತಿದ್ದೀರಾ? ಈಗ ರಂಗೋಲೆ ಆರ್ಟಿಫಿಷಿಯಲ್ಲು, ಹೂವು ಆರ್ಟಿಫಿಷಿಯಲ್ಲು, ಟೋಪನ್ ಆರ್ಟಿಫಿಷಿಯಲ್ಲು, ತುಟಿ ಆರ್ಟಿಫಿಷಿಯಲ್ಲು, ಎಲ್ಲ ಆರ್ಟಿಫಿಷಿಯಲ್ಲೇ. ಹೌದಮ್ಮ, ಇವಾಗ ಮುಖದಿಂದ ಆಲ್ ತನಕ ಮುಂದೆ ಹಿಂದೆ ಎಲ್ಲ ಆರ್ಟಿಫಿಷಿಯಲ್. ಎಲ್ಲ ಆರ್ಟಿಫಿಷಿಯಲ್ ಆಗೋದ್ರೆ ನ್ಯಾಚುರಲ್ ಆಗಿರೋ ನನ್ನ ಯಾರು ಕೇಳರು? ನಾನು ಕೇಳಿಂಗಮ್ಮ, ಇನ್ನೊಂದು 2-3 ವರ್ಷ ಇದೇ ಥರ ನೀನು ಟಿಕ್ ಟಾಕಲ್ಲಿ ದುಡ್ಡು ಮಾಡ್ಕೊಂಬಿಡು. ಆಮೇಲೆ ನನ್ನ ಕೆಲಸ, ನಿನ್ನ ಕೆಲಸ, ಇಲ್ಲಿ ಕೂತಿದಾರಲ್ಲ ಇವ್ರ ಕೆಲಸ ಎಲ್ಲ ಹೋಗಿ ವರ್ಕ್ ಫ್ರಮ್ ಹೋಮ್ ಇರಲಿ. ಕೋವಿಡ್ ಟೈಮಲ್ಲಿ ಆಯ್ತಲ್ಲ, ಸ್ಟೇ ಅಟ್ ಹೋಮ್ ಆ ಥರ ಆಗೋಗುತ್ತೆ. ಕೋವಿಡ್ಗೆ ಒಂದು ವ್ಯಾಕ್ಸಿನ್ ಆರೋ ಬಂತು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ವ್ಯಾಕ್ಸಿನ್ ಕೂಡ ಇಲ್ಲ. ಮುಂದೆ ಕೋವಿಡ್ ತರ ಸ್ಟೇ ಅಟ್ ಹೋಮ್ ಆಗೋಕ್ಕಿಂತ ಮುಂಚೆ ಅಕ್ಕ ಕಾನ್ಫರೆನ್ಸ್ನಲ್ಲಿ ಇನ್ನೂ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಿಂಗಿ ಇಲ್ಲಿಗೆ ಬಂದು ಅಮೆರಿಕ ಕನ್ನಡ ಕೂಟ ಅಗರ ಅವರು ಕನ್ನಡ ಬೆಳೆಸೋಕ್ಕೆ ದೊಡ್ಡ ಕಾನ್ಫರೆನ್ಸ್ ಮಾಡಿ ಸಾವಿರಾರು ಜನ ಸೇರಿಸ್ತಾರೆ. ಅಕ್ಕ ಅಮ್ಮ ಅಂತ ಕೂತ್ಕೊಂಡ್ರೆ ಬೇರೆ ಕೆಲಸ ಯಾರು ಮಾಡೋರು ಅನ್ಬೇಡಿ, ಕನ್ನಡ ಕಾನ್ಫರೆನ್ಸ್ಗೆ ಬನ್ನಿ. ಇದು ನಾವು ಕುವೆಂಪು ತಾತಂಗೆ ಹೇಳ್ತಾ ಇರೋದು. ಎಲ್ಲೆಲ್ಲೋ ಇದೀವಿ, ಎಂತೆಂತೋ ಇದೀವಿ, ಎಂದೆಂದಿಗೂ ನಾವು ಕನ್ನಡವಾಗಿರ್ತೀವಿ. DVG ತಾತಂಗೆ ಹೇಳ್ತಾ ಇರೋದು, ಹಳೆ ಬೇರ ಹೊಸ ಚಿಗುರ ತಂದು ನೆಟ್ಟಿರುವೆ ಬಿಲ್ಲಿ, ಹೊಸ ಚಿಗುರು ಮರವಾಗಿ ತಂಪು ಸೂಸಿತಲ್ಲಲ್ಲಿ, ಕನ್ನಡದ ಮರ ಬೆಳೆದು ಜಗವೆಲ್ಲ ಹಬ್ಬಿಹುದು, ಇದ ನೋಡಿ ಸಂತೈಸು ಮಂಕುತಿಮ್ಮ. ಕನ್ನಡ ಕಾನ್ಫರೆನ್ಸ್ ಅಲ್ಲಿ ನಿಂಗವನ್ ಬೂತ್ಗೆ ಯಾರು ಬರ್ತಾರೆ, ಅವರು ಫಾಲೋವರ್ಸ್ ಆಗ್ತಾರಾ? ನೋಡೋಣ ಬನ್ನಿ. ಸೀನ್ 3 ಅಕ್ಕ ಕಾನ್ಫರೆನ್ಸ್. ಅಯ್ಯೋ ಅಯ್ಯೋ ಬನ್ರಿ. ಸ್ವಲ್ಪ ತಡ್ಕೊಳೆ, ಬಂದೆ. ಅಲ್ಲ, ನಾನ್ ತೆಗೆದಿಟ್ಟಿರೋ ಮ್ಯಾಚಿಂಗ್ ಪೈಜಾಮ ಜುಬ್ಬ ಹಾಕೊಂಬರಕ್ಕೆ ಇಷ್ಟು ಹೊತ್ತು, ಇನ್ನು ಮಕ್ಕಳಿಗೆ ರೆಡಿ ಮಾಡಿ ಅಡುಗೆ ಮಾಡಿ ಬರೋ ತನಕ ಎಷ್ಟೊತ್ತು ಮಾಡಿಬಿಡ್ತಿದ್ರಿ? ಲೇ, ನಾನು ಸೆಲೆಕ್ಟ್ ಮಾಡಿರೋ ಬಟ್ಟೆನ ನೀನು ಯಾವಾಗ ತಾನು ಒಪ್ಕೊಂಡಿದ್ಯಾ? ಈ ಜುಬ್ಬದ ಕಲರ್ ಸರಿ ಇಲ್ಲ, ಈ ಜುಬ್ಬನ ಮೊನ್ನೆ ತಾನು ಮದುವೆಗೆ ಹಾಕೊಂಡು ಹೋಗಿದ್ದೆ, ಎಲ್ಲರೂ ನೋಡಿರ್ತಾರೆ ಅಂತ 10 ಸತಿ ಚೇಂಜ್ ಮಾಡಿಸ್ತೀಯ. ಇದ್ರ ಮಧ್ಯೆ ರೆಡಿ ಆಗ್ತಾರೋ ರೀಲ್ ಮಾಡೋಣ ಅಂತ ಬೇರೆ ಬರ್ತೀಯ. 5 ನಿಮಿಷ ರೀಲ್ ಮಾಡೋಕ್ಕೆ 5 ದಿವಸ ರಿಯಲ್ ಸತಾಯಿಸ್ತೀಯ. ಅಶೋ, ರೀಲ್ ಅಂತ ಜ್ಞಾಪಕ ಬಂತು ರೀ. ಏನು ಹೇಳು? ರೀ 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 ಅಲ್ಲಿ 1 ಮಿಲಿಯನ್ ಲೈಕ್ಸ್ ನಿಂಗವನ್ ಕೂತಿದೆ ಅಂತ ಕಣ್ರಿ. ಪ್ಲೀಸ್ ಅಲ್ಲಿಗೆ ಹೋಗೋಣ ಪ್ಲೀಸ್. ಏನು ಮೈಸೂರು ಸಿಲ್ಕ್ ಸ್ಯಾರಿ ಬೂತ್ ಹೋಗಲ್ವಾ ನೀನು? ಅಯ್ಯೋ, ಇವ್ರಿಗೆ ಅರ್ಥನೇ ಆಗಲ್ಲ. 1 ಮಿಲಿಯನ್ ವ್ಯೂಸ್ ಇರೋ ಲಿಂಗಮ್ಮನ್ ಬೂತ್ಗೆ ಹೋದ್ರೆ
ಅಲ್ಲಿ ನಿಂಗಮ್ಮನ ಜೊತೆ ನಾನು ರೀಲ್ ಮಾಡಿದ್ರೆ ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಅವ್ರೆ ನಂಗೊಂದು ಫ್ರೀಯಾಗಿ ಸ್ಯಾರಿ ಕೊಡ್ತಾರೆ ಕಣ್ರಿ. ಓ ಫೇಮಸ್ ಆದ್ರೆ ಅಂಬಾನಿ ವೆಡ್ಡಿಂಗ್ ಇನ್ವೈಟ್ ಬರುತ್ತೆ ಏನ್ ಕಾಯ್ತಾ ಇದ್ದೆ. ಆ ಪರದೇಶಿಯನ್ ಸಿಸ್ಟರ್ಸ್ನು ಕರೆದ್ರು, ನಿನ್ ಕರೀಲಿಲ್ಲ ಪಾಪ. ಪರದೇಶ ಪರದೇಶ ಓ ಕಾರ್ಡಾಶಿಯನ್ ಸಿಸ್ಟರ್ಸ್ ರೀ. ಅವ್ರಿಗೆ ಪರ್ಸನಲ್ ಫೋಟೋಗ್ರಾಫರು, ಮೇಕಪ್ ಆರ್ಟಿಸ್ಟು, ಪ್ಲಾಸ್ಟಿಕ್ ಸರ್ಜನ್ನು, ಕಾಸ್ಮೆಟಿಕ್ ಡೆಂಟಿಸ್ಟು ಎಲ್ಲ ಇರ್ತಾರೆ. ನನಗೆ ನೀನೇ ಗತಿ. ಹೋಗ್ಲಿ ರೀ, ಒಂಚೂರು ಫೋಟೋ ತೆಕ್ಕೊಡ್ರಿ. ತೆಗಿದ್ರೆ ನೀ ಬಿಡ್ಬೇಕಲ್ಲ, ನಡಿ. ಓಕೆ, ಒಂದು ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಚೂರು ಮುಂದೆ ಮೇಲೆ 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 ಸರಿ, ರೆಡಿನಾ? ಒಂದು ನಿಮಿಷ. ಈಗ ಈ ಆಂಗಲ್ ಬನ್ನಿ. ಐ ನೀಡ್ ಟು ಶೋ ಮೈ ಸಾಚಿ ಪರ್ಸ್. ಓಕೆ, ಸರಿ ಸರಿ. ಓ ವೇಟ್ ವೇಟ್, ಇದು ಮೈ ಅನುಪಮ ಅಂತ ನನ್ನ ಫ್ರೆಂಡ್ ಬುಟಿಕ್ ಕಣ್ರಿ. ಎಲ್ಲಿನ ಬುಟಿಕ್ ಅದು ನೆನೆ ತಾನೇ ತಗೊಂಡಿದ್ದು. ಅವಳಿಗೊಂಚೂರು ಸರಿ, ಬೇಗ ಮುಗಿಸು. ಓಕೆ, ಇದು ಕಾಣಿಸ್ಬೇಕು ಫ್ರೆಂಡ್ಸು. ಸರಿ. ಓ ಪೌಟೇ ಮಾಡಲಿಲ್ಲ. ಪೌಟ್ ಪೌಟ್ ಇಲ್ಲಿ 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 ತೋರಿಸಿ ನೋಡೋಣ. ತಗೋ, ನೀನೇ ನೋಡ್ಕೋ. ಅಯ್ಯೋ ರೀ, ಇದ್ರಲ್ಲಿ ಕೂದಲಕ್ಕೆ ಎದುರೋಗಿದೆ, ಹೇಳ್ಬಾರ್ದಾ? ಇಲ್ಲಿ ಇನ್ನೊಂದು ರೀ, ಮುಖ ಒಳ್ಳೆ ತಂಬಿಗೆ ತರ ಬಂದಿದ್ಬಿಟ್ಟಿರ್ರಿ. ಓ ಇದು ಲೈಟಿಂಗೇ ಸರಿ ಇಲ್ವಲ್ರಿ. ಓ ಕೊನೆದಂತೂ ಕೆಟ್ಟೆ ಹೋಗಿದೆ ಬಿಡ್ರಿ. 4 ಆಂಗಲ್ಲಿ ನಿನ್ ಮುಖ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಂಗಲ್ದಲ್ಲ ಕಣೆ, ನಿನ್ ಮುಖದ್ದು. ಈ ಮುಖಾನೇ ನೋಡ್ಕೊಂಡು ಅರ್ಜೆಂಟಾಗಿ ಎಲ್ಲಿ ಬಿಟ್ಟು ಹೋಗುತ್ತೋ ಅಂತ 15 ಡೇಸಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ರಿ. ಹೌದು, ರಿಯಲ್ ಮುಖ ನೋಡ್ಕೊಂಡು ಯಕ್ಷಗಾನ ತರ ಪೇಂಟ್ ಬಳ್ಕೊಂಡಿರೋ ರೀಲ್ ಮುಖ ನೋಡ್ಕೊಂಡಲ್ಲ ಕಣೆ. ಅಯ್ಯೋ, ರೀಲ್ ಅಂತ ತಕ್ಷಣ ಮರ್ತೋಯ್ತಲ್ರಿ. ಏನ್ ಹೇಳು? ಮಿಲಿಯನ್ ವ್ಯೂಸು ನಿಂಗಮ್ಮ ಕೂತ್ಕೋಗೋಣ ಬನ್ರಿ. ಸರಿ, ನಡಿ ನಡಿ ಬೇಗ. ಅಮೇರಿಕನಾಗೆ ಈ ಪಾರ್ಟಿ ಕನ್ನಡ ಮಾತಾಡೋರು ಇದ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಈಗ ಬೆಂಗಳೂರಿನಾಗೆ ಯಾರು ಕನ್ನಡ ಮಾತಾಡೋಕ್ಕಿಲ್ಲ. ಬೆಂಗಳೂರಲ್ಲಿ ಕನ್ನಡ ಮಾತಾಡೋರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೊಂಟೋಗಿದ್ದೀರಲ್ಲ. ಈಗ ಬೆಂಗಳೂರಲ್ಲಿ ಬೀದಿಲಿ ಕುಂತಿರ್ತಾರಲ್ಲ, ಕಕ್ಮಣಿ ಕುಕ್ಮಣಿ ಮಾರ್ತಾ, ಅವರು ಕನ್ನಡ ಇಂಗ್ಲೀಷ್ ಇರಲಿ ಹಿಂದಿನೂ ಮಾತಾಡೋಕ್ಕಿಲ್ಲ. ಚೌಕಾಸಿ ಎಲ್ಲ ಸೈನ್ ಲ್ಯಾಂಗ್ವೇಜ್. ಹಲೋ, ಹ್ಞೂ ಕಣ್ರವ, ನೀವು ಬೆಂಗಳೂರಾ? Everyone here thinks I'm from LA, like a star. ನೋಡಕ್ಕೇನೋ ಸ್ಟಾರ್ ಥರ ಅವ್ರಿ, ಆದರೆ ಬಾಯ್ ಬಿಟ್ರೆ ಬಣ್ಗೇಡು. ಇಲ್ಲಿ ಅಮೇರಿಕನಾಗೆಲ್ಲ ಅಚ್ಚುಕಟ್ಟ ಕನ್ನಡ ಮಾತಾಡ್ತವ್ರೆ. ನೀವು ಟಸ್ಸು ಪುಸ್ನೆ ಇಂಗ್ಲೀಷ್ಲಿ ಹೊಡಿತಿದ್ರಲ್ಲ, ಅದಕ್ಕೆ ಬೆಂಗಳೂರವ್ರು ಅನ್ಕೊಂಡೆ. Well, you know, I grew up in Palace Orchards. I went to Bishop Cotton's. So I'm more comfortable in English. Kannada ashtu sari illa, but nimdu Kannada matadi understand agutte. ನಿಮ್ಮದು ಕನ್ನಡ ಮಾತಾಡಿ, ಕನ್ನಡ ಮಾತಾಡೋದು ನಮ್ಮದೇ. ಪಕ್ಕದವ್ರ ಕನ್ನಡ ಎಕ್ಕಡ. Well, anyway, I have a sari boutique in Palace Orchards. I just found out you have like 1 million followers on YouTube. So I wanted to say, can you please wear this sari on your next YouTube taping? Oh, I need some cleaning help for my boutique in Palace Orchards. So maybe when you get back to Bangalore, I'll give you my card. You can contact me. ಅಲ್ಲ,
ನೀವು ಬಿಸಪ್ ಕಾನ್ವೆಂಟ್ಲಿ ಓದಿದ್ದು ಅಂತೀರಾ, ಸದಾಶಿವನಗರದಾಗ ಬೆಳೆದಿದ್ದು ಅಂತೀರಾ, ಮತ್ತೆ ಯಾಕೆ ಸೀರೆ ಅಂಗಡಿ ಮಡಗಿದ್ದೀರಾ? That's a long story. ನಂದು ಹಸ್ಬೆಂಡ್ ಶೇರ್ಸಲ್ಲಿ ಎಲ್ಲ ಹೆಣ ಕಳ್ಕೊಂಡ್ರು. ಹೆಣ ಉದುರಿಸ್ತಾನೆ ಅವ್ರೆ. ಅಲ್ಲ, ಶೇರ್ ಮಾರ್ಕೆಟಲ್ಲಿ ಎಲ್ಲ ಕಳ್ಕೊಂಡ್ರ? ನಂದು ಶೇರ್ ಐತೆ, ಆ ಪೋರ್ಟ್ಫೋಲಿಯೋ ಮಡಗಿವ್ನಿ. ಆ ಐಲಾನು ಏನಾದರೂ ಹೇಳ್ಬಿಡ್ತಾನ, ಟೆಸ್ಲಾ ಟಾಕೆಲ್ಲ ಟುಸ್ಲಾಗೋಯ್ತದೆ. Anyway, so lady of the house rides to the rescue. So sorry business. ಓ, ಲೇಡೀಸು ಸೀರೆ ಥರನೇ ಕರೆಕ್ಟಾಗಿ ಹೇಳಿದ್ರಿ. ಹೆಂಗಂದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೋತೀವಿ. 6 ಅಡಿ ಉದ್ದ ಇರ್ತೀವಿ, ಮಡಿಸ್ಬಿಟ್ರೆ ಮೂಲೆನಾಗೆ ಕುಂತಿರ್ತೀವಿ. ಗಂಚಿ ಸೀರೆ ಹಾಕೊಂಡು ಜಗ ಜಗ ಅಂತ ಫಂಕ್ಷನ್ಗೆ ರೆಡಿ ಆಗೋಯ್ತೀವಿ. ಆಮೇಲೆ ಮುಸ್ರೆ ತೆಗ್ಬೇಕು ಅಂದರೆ ವಾಯಲ್ ಸೀರೆ ಥರ ಮುದುರ್ಕ ಬಿದ್ದಿರ್ತೀವಿ. ಸೆಕೆ ಆಯಿತು ಅಂದರೆ ಗಾಳಿ ಹಾಕ್ತೀವಿ, ಚಳಿ ಆಯಿತು ಅಂದರೆ ಒದ್ದಿಸ್ತೀವಿ. You are so right. Women are so versatile. We have such high productivity and very low overcost. Like, what about ಗಂಡಸ್ರು? ಗಂಡಸ್ರ ಬ್ಲೌಸ್ ಪೀಸ್ ಥರ ಇಷ್ಟುದ್ದ ಇರ್ತಾರೆ, ಸೋಪ ಅಗಲ ಅಡಕ ಬಿಡ್ತಾರೆ. ಅವ್ರನ್ನ ರಿಪೇರಿ ಮಾಡಬೇಕು ಅಂದರೆ ಕತ್ರಿ ಹಾಕಿ ಫಿಟ್ಟಿಂಗ್ ಮಾಡಬೇಕು. ಎಷ್ಟು ಆಲ್ಟ್ರೇಷನ್ ಮಾಡಿದ್ರೂ ಫಿಟ್ ಆಗಿಲ್ಲ. ಪ್ಲೈನ್ ಆಗಿರ್ತಾರೆ, ನಕ್ಕಿ ಹಾಕಿ ಹಾಕಿ ಅಲಂಕಾರ ಮಾಡಬೇಕು. ಆ ನಕ್ಕಿ ಥರನೇ ಚುಚ್ಚುತ್ತಾನೇ ಇರ್ತಾರೆ. ಕೊಡೋದು ಒಂದು ಕೆಲಸ, ಸ್ಟ್ರಾಪ್ ಕವರ್ ಮಾಡೋದು. ಕರೆಕ್ಟ್ ಟೈಮ್ಗೆ ಕೈ ಕೊಡ್ಬಿಡ್ತಾರೆ. Absolutely. But we are expected to wear those blouses and make it work. Because, you know, we are expected to wear a sari. Sari needs a blouse. And blouse needs a sari. Anyway, please don't forget to wear my sari with the blouse for your next taping, okay? Bye. ಸೀರೆ ಆಗಿ ಹುಟ್ಟಿದ ಮೇಲೆ ಎಂತೆಂಥ ಬ್ಲೌಸ್ ಸಿಕ್ಕಿದ್ರು ಮ್ಯಾಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಓ, ಸೀರೆ ಹಾಕ್ದಾಗ ಮಡಗಿ ಸೂಟು ಬೂಟು ಹಾಕ್ಕೊಂಡು ಇಲ್ಲೇ ಬತ್ತವನೇ ನನ್ನ ಬೂತ್ಗೆ. Appa, wait. Your shirt is untucked. Fix it. ಈ ಹೆಣ್ಣು ಮಕ್ಕಳ ಕಥೆನೇ ಇಷ್ಟು. ಚಿಕ್ಕ ವಯಸ್ಸಲ್ಲಿ ಅಪ್ಪನ ರಿಪೇರಿ ಮಾಡೋದು, ಆಮೇಲೆ ಗಂಡನ ರಿಪೇರಿ ಮಾಡೋದು, ಆಮೇಲೆ ಮಗನ ರಿಪೇರಿ ಮಾಡೋದು, ಕೊನೆಗೆ ಮೊಮ್ಮಗನ ರಿಪೇರಿ ಮಾಡೋದು. ನಮಸ್ಕಾರ. ಮೇಡ್ ಫಾರ್ ಯು ನಿಂಗವ್ವ ನೀವೇನಾ? ನಮ್ಮ ಹೆಂಡತಿ ನಿಮ್ಮ ಹತ್ರ ಕರೆಕ್ಟಾಗಿ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಕಲ್ತ್ಕೊಂಬ ಅಂತ ಕಳಿಸಿದ್ರು. ಅಲ್ಲ, ಸೂಟು ಬೂಟು ತೋರಿಸಿ ಎರ್ಮೇಜ್ ಬೆಲ್ಟು ಆಕ ಬಂದಿದ್ದೀರಿ. ನಿಮಗೆ ಯಾಕೆ ಮುಸ್ರೆ ತಿಕ್ಕ ಕೆಲಸ? ಮೇಡ್ ಸರ್ವಿಸ್ ನೇಮಿಸ್ಕೊಂಡಿಲ್ವೇ? ಮೇಡ್ ಸರ್ವಿಸ್ ಇದೆ, ಆದರೆ ಅವಳು ಎಷ್ಟು ಗಲೀಜಾಗಿದೆ ಅಂತ ಅನ್ಕೋತಾಳೆ ಅಂತ ನಾನು ಹೆಂಡತಿ ಅವಳು ಬರೋಕ್ಕಿಂತ ಮುಂಚೆ ಒಂದ್ಸತಿ ಕ್ಲೀನ್ ಮಾಡಿಸ್ತಾಳೆ. ಅವಳು ಬಂದು ಹೋದ್ಮೇಲೆ ಇನ್ನೊಂದ್ಸತಿ ಚೆಕ್ ಮಾಡಿಸ್ತಾಳೆ ಕರೆಕ್ಟಾಗಿ ಕ್ಲೀನ್ ಮಾಡಿದಾಳ ಇಲ್ವಾ ಅಂತ. Appa says it's fine for everything. One time, the cleaning lady didn't clean my room, and he said, "Parvagila bidu, it's okay. You'll make it dirty again anyway." ನಿಮ್ಮಮ್ಮ ಸರ್ವಂತರ್ಯಾಮಿ ಆಗಕ್ಕಾಗಿಲ್ಲ ಅಂತ ನೀನೇನು ಬಿಟ್ಟಿದ್ದಾಳೆ ನನ್ನನ್ನು ರಿಪೇರಿ ಮಾಡೋಕ್ಕೆ. ಇನ್ಮೇಲೆ ಬರೀ ಪ್ರಾಕ್ಟೀಸು ಅಪ್ಪ. ನಾನು ಕರೆಕ್ಟಾಗಿ ರಿಪೇರಿ ಮಾಡೋದು ಮುಂದೆ ಮದುವೆ ಆಗ್ತೀನಲ್ಲ ಆ ಗಂಡನ್ನ. ಅಬ್ಬಬ್ಬಬ್ಬಬ್ಬ, ಏನ್ ಚೂಟಿಯಾಗಿ ಪಟ್ ಅಂತ ಮಾತಾಡ್ತೀಯವ. ನಿನ್ನ ಹೆಸ್ರೇನವ? ಶ್ಲೋಹಿತ.
ಸ್ಲೋವಿತನ ಇಷ್ಟು ಫಾಸ್ಟ್ ಆಗಿದ್ದೀಯ ಅದ್ಯಾಕೆ ಸ್ಲೋವಿತ ಅಂತ ಹೆಸರಿಟ್ಟವ್ರೆ? ಏ ಯುನೀಕ್ ಆಗಿರ್ಬೇಕು ಅಂತ ಇಟ್ಟಿದ್ದು ಹೆಸರು ನನ್ನ ಹೆಂಡತಿ. ಹಿಂದೆ ಇಟ್ಟಿರಬಾರ್ದು, ಮುಂದೆ ಇಡಬಾರ್ದು, ನಾಲ್ಗೆ ಹೊರಡಬಾರ್ದು. ಸ್ಲೋಹಿತ, ದ ರೆಡ್ ಆಫ್ ಡಾನ್. ಜನ ಸ್ಲೋ ಮಾಡ್ತಾರೆ ಅಂತ ಡಾನ್ ಆಗಿಲ್ಲ ಅವ್ರಿಗೆ. Appa, you get so excited when you have to complain about Amma. Don't get distracted. Ask Ningava cleaning tips. ಅಯ್ಯೋ ಅದೇನು ಕಷ್ಟವ, ನಮ್ಮ ಯೂಟ್ಯೂಬ್ ವಿಡಿಯೋನ ನಿಮ್ಮ ಮೇಡ್ಗೆ ಸೀದಾ ತೋರಿಸ್ಬಿಡಿ. ತೆಂಗಿನ ಚಿಪ್ ಗುಂಜು ಮಣ್ಣು ಹಾಕೊಂಡು ಉಜ್ತಾ ಇದ್ರೆ ಪಾತ್ರೆ ಮಸಿ ಹಂಗೆ ಹೊಂಟೋಗ್ಬೇಕು. ಏ ಈಗಿನ ಕಾಲದ ಮೇಡ್ಸು ಬಕೆಟ್ ಮಸಿ ಬಲ್ದು ಕಣ್ಣಿಗೆ ಮಣ್ಣು ಎರಚಿ ಕೈಗೆ ಒಂದು ತೆಂಗಿನ ಚಿಪ್ ಕೊಟ್ಟು ಹೋಗ್ತಾರೆ. Appa, this woman's methods are so not giving. Huh? Oh wait, you don't understand slang. Not giving means old school. Oh. So this ain't gonna work. Let's go. Oh wait, ನಿಮ್ಗೆ ದೋಸೆ ಮಾಡಕ್ಕೆ ಬರುತ್ತಾ? ಓ ಫಸ್ಟ್ ಕ್ಲಾಸಾಗಿ ದೋಸೆ ಹೋಯ್ತೀನಿ, ವಿಷ್ಣು ಚಕ್ರ ಥರ. ವಿದ್ಯಾರ್ಥಿ ಭವನ್ಗೆ ಗುರುನೇ ನಾನು. I love dosa. Can you please teach him how to make it? He makes dosa shaped like Africa, Australia. ನಾನೆಲ್ಲ ಕಾಂಟಿನೆಂಟ್ಸೇ ತಿನ್ಬಿಟ್ಟಿದ್ದೀನಿ. ಅಯ್ಯೋ ದೋಸೆ ಮಾಡೋದೇನು ಕಷ್ಟವ, ಹಿಟ್ಟು ನೆನೆಸೋದು, ರುಬ್ಬೋದು, ಕುಯ್ಯೋದು ಅಷ್ಟೇ. ನೋ. ಗಂಡಸಿಗೆ ಅರ್ಥ ಆಗ್ಬೇಕಾದ್ರೆ ಅವ್ರ ಭಾಷೆ ಮಾತಾಡಬೇಕು. Explain to him details of making dosa in his language. Cricket. All men will pay attention if you talk about cricket. ಓ ದೋಸೆ ಮಾಡೋದು ಹೆಂಗೆ ಅಂತ ಗಂಡಸ್ರಿಗೆ ಅರ್ಥ ಆಗ್ಬೇಕಾರೆ ಕ್ರಿಕೆಟ್ ಬಸ್ಸಲ್ಲಿ ಹೇಳು ಅಂತೀಯವ, ಬುದ್ಧಿವಂತ ಕಣವ. ನೋಡಿ, ಈ ನೀವು ಹೆಂಗೆ ಕ್ರಿಕೆಟ್ ಟೀಮ್ ಆಯ್ಕೊಳ್ಳೋಕ್ಕೆ IPL ಆಮೇಲೆ ರಂಜಿ ಟ್ರೋಫಿ ಎಲ್ಲ ಹೋಗಿ ಒಳ್ಳೆ ಪ್ಲೇಯರ್ಸ್ನ ಆಯ್ಕತ್ತಿರೋ, ದೋಸೆ ಹಿಟ್ಟು ಮಾಡೋಕ್ಕೂ ಅಕ್ಕಿ ಉದ್ದು ಎಲ್ಲ ಪಟೇಲ್ ಬ್ರದರ್ಸು ನಮಸ್ತೆ ಪ್ಲಾಜಾ ಹೋಗಿ ಚೆನ್ನಾಗಿರೋದು ಆಯ್ಕೋಬೇಕು. ಸುಮ್ಮನೆ ಯಾವ್ದ್ಯಾವುದೋ ಹಾಕ್ಬಿಟ್ಟು ದೋಸೆ ಮಾಡಿಬಿಟ್ರೆ ನಿಮ್ಮ ಅಮೇರಿಕಾದವರು ಸಾಫ್ಟ್ವೇರ್ ಇಂಜಿನಿಯರ್ ಇಟ್ಕೊಂಡು IPL ಗೆಲ್ಲಕ್ಕೆ ಹೋಗಿದ್ರಲ್ಲ, ಹಂಗೆ ಟೂಸ್ಪಟ್ಟಕ್ಕೆ ಆಗೋಯ್ತದೆ. ಫಸ್ಟು ವೆದರ್ ಕಂಡೀಷನ್ ನೋಡ್ಕೋಬೇಕು. ಹೆಂಗೆ ಮಳೆ ಹುಯ್ದ್ರೆ ಮ್ಯಾಚ್ ಕ್ಯಾನ್ಸಲ್ಲು, ಹಂಗೆ ಮಳೆ ಹುಯ್ದ್ರೆ ದೋಸೆನೂ ಕ್ಯಾನ್ಸಲ್ಲು. ಹಿಟ್ಟು ಉದ್ಗಕ್ಕಿಲ್ಲ. ಆಮೇಲೆ ಪಿಚ್ಚು ಪಳಗಿರ್ಬೇಕು, ಹಂಗೆ ಎಂಚು ಪಳಗಿರ್ಬೇಕು. ಎಂಚು ಅಂದರೆ ನಿಮ್ಮ ಕಾವಲಿ ಅಂತಿರಲ್ಲ ಅದು. ಆಮೇಲೆ ಫಸ್ಟ್ 2 ಬಾಲ್ನ ಬ್ಯಾಟ್ಸ್ಮನ್ನು ಕೊಟ್ಕ ಅಂತ ಕುಟ್ಟಿ ಫಾರ್ಮಿಗೆ ಬರಬೇಕು. ಹಂಗೆ ಫಸ್ಟ್ 2 ದೋಸೆ ಕೆಟ್ಟೋಗ್ತದೆ ಅಲ್ವಾ. ಆಮೇಲೆ ಫಾರ್ಮಿಗೆ ಬಂದಮೇಲೆ ಹೆಂಗೆ ಬ್ಯಾಟ್ಸ್ಮನ್ನು 6, 4 ಎತ್ತುತ್ತಾ ಇರ್ತಾನೋ ಹಂಗೆ ಗರ್ಗರಿ ದೋಸೆನ ಎತ್ತುತ್ತಾ ಇರೋದೆ. ಓ ಅರ್ಥ ಆಯ್ತು, ನೋಡ್ತಾ ಇರೋ. ನಾನು ರೋಹಿತ್ ಶರ್ಮಾ ಹೆಂಗೆ 6 ಎತ್ತಾ ಇರ್ತಾನೋ, ನಾನು ದೋಸೆ ಕಾವಲಿಯಲ್ಲಿ ಎತ್ತಾ ಇರ್ತೀನಿ. Oh wait, this might work. But I think after making perfect dosa once, he'll retire her. Let's go, Appa. Amma's waiting. ಅಬ್ಬಾ ಸದ್ಯ ಈ ಸಲ T20 ಗೆದ್ದು ಕಪ್ಪು ನಮ್ದೆ. RCB ನಂಬ್ಕೊಂಡಿದ್ರು, ಈ ಸತಿನೂ ಚಿಪ್ಪು ನಮ್ದೆ. ನೋಡಿದ್ರ ಕಪ್ಪಿಂದ ಚಿಪ್ ತನಕ ಎಲ್ಲ ಕಥೆನೂ ನಿಂಗವನ ಹತ್ರ ಕೇಳಾಯ್ತು. ಇನ್ನೂ ಯಾಕೆ ಕುಂತಿದ್ದೀರಾ? ಅಲ್ಲಿ ಅಕ್ಕ ಬೂತಲ್ಲ ಅವಳೆ, ಹೋಗಿ ನಿಮ್ಮ ಕಥೆನೂ ಹೇಳ್ಕೊಳ್ಳಿ. ಹೋಗೋಕ್ಕಿಂತ ಮುಂಚೆ ನಿಂಗವನ್ ಮಾತು ಕತೆ ಕೇಳಿ ಏನು ಬುದ್ಧಿವಾದ ಕಲ್ತ್ಕೊಂಡ್ರಿ ಹೇಳ್ತೀನಿ, ಕೇಳ್ಕೊ ಹೋಗಿ. ಅಪ್ಪ ಅಮ್ಮನ ಹತ್ರ ವಾಟ್ಸಪ್ ಕಾಲ್ ಮಾಡಿ ಗರುಡ ಬೇಗಾಲಿ ನಿಪ್ಪಟ್ಟು ತರಿಸ್ಕೊಳ್ಳೋದು ಮುಖ್ಯ. ಆದರೆ ಅವ್ರ ಪಕ್ಕ ಕುಂತ್ಕೊಂಡು ಅವ್ರು ಮಾಡಿಕೊಟ್ಟಿರೋ ಸಪ್ಪೆ ಉಪ್ಪಿಟ್ಟು ತಿನ್ನೋದು ಇನ್ನೂ ಮುಖ್ಯ. ಕಾಪಿ ಕಪ್ಪು ಸಂದಾಗಿರ್ಲಿ,
ಆದರೆ ಅದ್ರ ಒಳಗಡೆ ಇರೋ ಕಾಪಿ ಇನ್ನೂ ಸಂದಾಗಿರೋದು ಮುಖ್ಯ. ರೀಲ್ ಲೈಫಲ್ಲಿ ಸೋಕಿ ಮಾಡಿ, ಆದರೆ ರಿಯಲ್ ಲೈಫ್ನ ಇನ್ನೂ ಸೋಕಾಗಿ ಮಡಿಕಳಿ. ಇಂಗ್ಲಿಷ್ ಕಲ್ತ್ಕೊಳ್ಳಿ, ಆದರೆ ಕನ್ನಡ ಬಿಡಬೇಡಿ. ಗಂಡಸ್ರಿಗೆ ಹೇಳ್ತಾನೆ, ಕ್ರಿಕೆಟ್ ಅಷ್ಟೇ, ದೋಸೆನೂ ಮುಖ್ಯ, ಕಲ್ತ್ಕೊಳ್ಳಿ ದೋಸೆ ಮಾಡೋದು. ಕೊನೆಯದಾಗಿ ಮುಸ್ರೆ ತಿಕ್ಕ ನಿಂಗವ್ವ ನಿಮ್ಗೆ ಹೇಳ್ತಾ ಇರೋದು, ಮನೆ ಕ್ಲೀನಾಗಿ ಮಡಿಕಳಿ, ಆದರೆ ಮನಸ್ಸನ್ನ ಇನ್ನೂ ಕ್ಲೀನಾಗಿ ಮಡಿಕೊಳ್ಳೋದು ಮುಖ್ಯ. ಹೆಂಗಿತ್ತು ಅವಳ ಕತೆ, ಅವನ ವ್ಯಥೆ ನಿಂಗವ್ವನ ಜೊತೆ. ಪಾತ್ರ ಪರಿಚಯ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎಷ್ಟೆಷ್ಟೋ ಪ್ರೋಗ್ರಾಮ್ಗಳು ನಡೀತಾ ಇದ್ರು, ಇಲ್ಲಿ ಬಂದು ನಮ್ಮನ್ನ ಪ್ರೋತ್ಸಾಹಿಸಿದ್ದೀರಾ, ತುಂಬ ಥ್ಯಾಂಕ್ ಯು. ಪಾತ್ರ ಪರಿಚಯದಲ್ಲಿ ಇನ್ನೊಂದು, ಇದು ನಮ್ಮ ಟ್ರೂ ಫ್ಯಾಮಿಲಿ ಡ್ರಾಮಾ. ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಇಲ್ಲಿ. ಸೊ ಸ್ಟೋರಿ ಸ್ಪಿನ್ನರ್ ಆಗಿ ಅಚ್ಚ ಕನ್ನಡ ಮಾತಾಡಿದ ನನ್ನ ನೀಸ್ ಚೆಲುವೆ ಮಾನ್ಯ ಬಾಣಾವರ್. ರಿಯಲ್ ಲೈಫಲ್ಲೂ ಸಾಸಿ ಸಿಸ್ ಆಗಿರೋ ನನ್ನ ಇನ್ನೊಬ್ಳು ಚೆಲುವೆ ನೀಸ್ ತ್ರಿಷಾ ಬಾಣಾವರ್. ರಿಯಲ್ ಲೈಫಲ್ಲಿ ಹಾಟ್ ಮಾಮ ಆದ್ರೂ ಅಮೆರಿಪೀಡಿಯ ಮುದ್ಕಮ್ಮ ಮಾಡಿ ಮರ್ತೋದಂಗೆ ಆಕ್ಟ್ ಮಾಡಿದ ಕಾವೇರಿಯ ಕ್ವೀನ್ ರೋಹಿಣಿ ಬಾಲಕೃಷ್ಣ ಬಾಣಾವರ್ ನನ್ನ ರಿಯಲ್ ಸಿಸ್. IPL ಅಪ್ಪ ಆಗಿ ರಿಯಲ್ ಲೈಫಲ್ಲೂ ಕ್ರಿಕೆಟ್ ಎಂಥೂಸಿಯಸ್ಟ್ ಆಗಿರೋ ನನ್ನ ಬ್ರದರ್ ಇನ್ ಲಾ ಪ್ರಮೋದ್ ಬಾಣಾವರ್. ರಿಯಲ್ ಲೈಫಲ್ಲಿ ರಾಜ, ರಿಯಲ್ ಆಗಿ ನನ್ನ ಕಸಿನ್ ಆಗಿರೋ ಚೇತನ್ ರಾಮ್ ಸಮುದ್ರ. ರೀಲ್ ರಾಣಿ, ಅಕ್ಕಾಗೆ ರಾಣಿ, ನನ್ನ ಸಿಸ್ಟರ್ ಇನ್ ಲಾ ಲಾವಣ್ಯ ರುದ್ರಪಟ್ನ. ರೀಲ್ ಲೈಫಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ನನ್ನ ಪರ್ಸನಲ್ ಮುಸ್ರೆ ಮ್ಯಾನ್ ನಮ್ಮ ಯಜಮಾನರು ಅನಂತರಾಮ್ ಕಲ್ಯಾಣ್. ಟಿಶ್ ಟಾಶ್ ರಾಣಿಯಾಗಿ ಐಸ್ ಕ್ವೀನ್ನ ಲೈಫ್ಗೆ ತರಿಸಿದ ನನ್ನ ವರ್ಕ್ ಫ್ಯಾಮಿಲಿ, ನನ್ನ ಕೊಲೀಗ್ ಲಕ್ಷ್ಮೀ ಜಯರಾಮ್. ಆಲ್ರೈಟ್, ಸೊ ದ ಸೂಪರ್ ಟ್ಯಾಲೆಂಟೆಡ್ ಥರ್ಡ್ ಟೈಮ್ ಅಕ್ಕಾನಲ್ಲಿ ಮಾಡ್ತಾ ಇರೋದು NRI in non-respected Indian in 2014, America ಆಕ್ಷೇಪಣೆ ಅಜ್ಜಿ in 2019, and now made for you ನಿಂಗವ್ವ ಸವಿತಾ ಬಾಲಕೃಷ್ಣ ಕಲ್ಯಾಣ್. ಆಲ್ರೈಟ್, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಆಲ್ ಆಫ್ ಯು. ಕೊನೆಯದಾಗಿ ಹೋಗೋಕ್ಕಿಂತ ಮುಂಚೆ ಕ್ರೆಡಿಟ್ ರೀಲ್ ಮ್ಯೂಸಿಕ್. Beat. Hello. ಕಲ್ಲೇಟಿಗಿಂತ ನಿನ್ನ ತಾಯೇಟು ಜೋರಾಗಿ ನಡುಗಿದೆ ಗಡ ಗಡ ನಿಮಗವ್ವ. ನಿನ್ನ ಬದಿಯಲ್ಲಿ ದಬ 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 ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ ಬಿದ್ವವ ಲಿಂಗವ್ವ